ನೋಡಿ, ನಮ್ಮೆಲ್ಲ SSLC ವಿದ್ಯಾರ್ಥಿಗಳೇ, ನಿಮ್ಮ ಟಾರ್ಗೆಟ್ 80 ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ. ಹೆಚ್ಚುವರಿ ಪ್ರಶ್ನೆಗಳನ್ನು ಈ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅಧ್ಯಾಯದ ಮೇಲೆ ಮುಂದುವರಿಸೋಣ. 5ನೇ ಪ್ರಶ್ನೆ ಏನು ಬಂದಿದೆ ನೋಡಿ. ತ್ರಿಜ್ಯ 14 ಸೆಂಟಿಮೀಟರ್ ಇದೆ. ಹಾಗೆ ಇರತಕ್ಕಂಥ ಒಂದು ಅರ್ಧ ಗೋಳಾಕೃತಿಯ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ಏನು ಮಾಡಿದ್ದಾರೆ ಅಂದರೆ ಮರಳನ್ನು ತುಂಬಿದ್ದಾರೆ. ಅರ್ಧ ಗೋಳಾಕೃತಿ ಈ ಆಕಾರದೊಳಗೆ ಅರ್ಧ ಗೋಳಾಕೃತಿ ಹಾಕೊಳ್ಳೋದ್ರೊಳಗೆ ಒಂದು ಪಾತ್ರೆ ಇದೆ. ಅದರೊಳಗೆ ಮರಳನ್ನು ಸಂಪೂರ್ಣವಾಗಿ ತುಂಬಿದ್ದಾರೆ. ಇದರೊಳಗೆ ತುಂಬಿರ್ತಕ್ಕಂತಹ ಮರಳನ್ನು ಏನು ಮಾಡ್ತಾರೋ ಅಂತಂದ್ರೆ, ಇದನ್ನೆಲ್ಲಿ ಸುರಿತಾರಂದ್ರೆ ಒಂದು ಸಮತಟ್ಟಾದ ನೆಲದ ಮೇಲೆ ಸುರಿತಾರೆ. ಸುರಿದಾಗ ಆ ಮರಳಿನ ರಾಶಿಯು ಶಂಕುವಿನ ಆಕೃತಿ ಆಗ್ತದೆ. ಇದನ್ನು ಸುರಿದ್ರಿ ಅಂದರೆ ಇದರಾಗಿಂದ ನೆಲದ ಮೇಲೆ ಸುರಿದಾಗ ಯಾವ ಆಕಾರವನ್ನು ಇದು ಪಡ್ಕೋತೈತೆ ಅಂದ್ರೆ ಶಂಕುವಿನ ಆಕಾರವನ್ನು ಪಡ್ಕೋತದೆ. ಈ ರೀತಿ ಶಂಕುವಿನ ಆಕಾರವನ್ನು ಪಡ್ಕೊಳ್ತದೆ ಅಂತ ಹೇಳ್ತಾನೆ. ಈ ಶಂಕು ಆಕೃತಿಯ ಮರಳಿನ ರಾಶಿ ಎತ್ತರ 7 ಸೆಂಟಿಮೀಟರ್ ಇದೆ. ಅಂದರೆ ಇದರ ನೇರ ಎತ್ತರ ಎಷ್ಟಿದೆ? h = 7 ಸೆಂಟಿಮೀಟರ್ ಅಂತ ದತ್ತಾಂಶದಲ್ಲಿ ಕೊಟ್ಟಿದ್ದಾನೆ. ಆದಾಗ ಇನ್ನೊಂದು ತ್ರಿಜ್ಯವು 14 ಸೆಂಟಿಮೀಟರ್ ಇರುವ ಅರ್ಧ ಗೋಳಾಕೃತಿ ಅಂತ, ಅಂದರೆ ಇದರದ್ದು ತ್ರಿಜ್ಯ ಕೊಟ್ಟಿದ್ದಾನೆ. r = ಇದರದ್ದು ಎಷ್ಟೈತಿ? 14 ಸೆಂಟಿಮೀಟರ್. ಸರಿನಾ? ಆಮೇಲೆ ಇದ್ರದ್ದು ತ್ರಿಜ್ಯ ಅದರ ತ್ರಿಜ್ಯ ಬೇರೆನೇ ಇರಬೇಕಲ್ಲ, ಸೇಮ್ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ. ಇದನ್ನು R1 ಅನ್ರಿ, ಇದ್ರದ್ದು ತ್ರಿಜ್ಯ R2 ಅನ್ರಿ. ಇದನ್ನೇನರ ಕೊಟ್ಟಿದ್ದಾನೆ ನೋಡ್ರಿ. ಎತ್ತರವು 7 ಸೆಂಟಿಮೀಟರ್ ಆದಾಗ ಶಂಕುವಿನ ವೃತ್ತಪಾದವು ನೆಲದ ಮೇಲಿನ ಎಷ್ಟು ವಿಸ್ತೀರ್ಣವನ್ನು ಆಕ್ರಮಿಸುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಐತೆ. ಇಲ್ಲಿ R2 ಗೊತ್ತಿಲ್ಲ ನಮಗೆ. ಇಲ್ಲಿ ಮರಳನ್ನು ಸುರಿದಾಗ ನೆಲದ ಮೇಲೆ ಎಷ್ಟು ಸ್ಥಳ ಆಕ್ರಮಿಸ್ತೈತಿ ಇದನ್ನು ಕಂಡುಹಿಡಬೇಕಾಗಿದೆ. ಅಂದರೆ ಇದು ನೋಡ್ರಿ, ಇದು ಸ್ಥಳ ವೃತ್ತಾಕಾರದಾಗ ಅದು ಶಂಕುವಿನ ಪಾದ ವೃತ್ತಾಕಾರದಾಗ ಇರ್ತೈತಿ. ಅದು ನೆಲಕ್ಕೆ ಎಷ್ಟು ಜಾಗ ಆಕ್ರಮಿಸ್ತೈತಿ, ಈ ವೃತ್ತದ ವಿಸ್ತೀರ್ಣ ನಾವು ಕಂಡುಹಿಡಿಬೇಕು. ಇದನ್ನು ಕಂಡುಹಿಡಿಬೇಕು ಅಂದರೆ ಇದಕ್ಕೇನು ಬೇಕು? ಇದ್ರದ್ದು ತ್ರಿಜ್ಯವನ್ನು ನಾವೇನು ಮಾಡಬೇಕು? ಲೆಕ್ಕಾಚಾರ ಮಾಡ್ಕೋಬೇಕು. ಇಲ್ಲಿ R2 ಐತಲ್ಲ, ಇದನ್ನು ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಏನು ಮಾಡ್ಬೇಕಂದ್ರೆ, ಇದ್ರಾಗ ಮರಳು ಇದ್ದದ್ದನ್ನು ನೆಲದ ಮೇಲೆ ಸುರಿದಾರಲ್ಲ, ಈ ಅರ್ಧ ಗೋಳಾಕೃತಿಯ ಪಾತ್ರೆಯಲ್ಲಿರ್ತಕ್ಕಂಥ ಮರಳಿನ ಘನಫಲ ಮತ್ತು ಸುರಿದ ನಂತರ ನೆಲದ ಮೇಲೆ ಏನೋ ರಾಶಿ ಉಂಟಾಗೈತಲ್ಲ ಶಂಕುವಿನ ಆಕಾರದಾಗ, ಅದರ ಘನಫಲ ಎರಡೂ ಏನಾಗ್ತಾವೆ? ಒಂದಾಗ್ತಾವೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಇಲ್ಲಿ ಇದರ ಘನಫಲ V1 ತೊಗೊಂಡ್ರೆ ಇದರ ಘನಫಲ ನಾ ಏನು ತೊಗೋತೀನಿ? V2 ತೊಗೋತೀನಿ. ನೋಡಿರಿ, ಅರ್ಧ ಗೋಳಾಕೃತಿಯಲ್ಲಿನ ಮರಳಿನ ಘನಫಲ ಬರಿಬೇಕೆಲ್ಲರೂ. ಅರ್ಧ ಗೋಳದಲ್ಲಿನ ಮರಳಿನ ಘನಫಲ ಯಾವುದಕ್ಕೆ ಸರಿ ಹೋಗಬೇಕು ಅಂತಂದ್ರೆ ನೆಲದ ಮೇಲೆ ಸುರಿದ ಶಂಕುವಿನ ಘನಫಲಕ್ಕೆ ಸರಿ ಹೋಗಬೇಕು. ನೆಲದ ಮೇಲೆ ಸುರಿದ ಶಂಕುವಿನ ಘನಫಲ, ನೆಲದ ಮೇಲೆ ಸುರಿದ ಶಂಕುವಿನ ಘನಫಲಕ್ಕೆ ಸರಿಯಾಗಬೇಕು. ಅರ್ಧಗೋಳದಲ್ಲಿರ್ತಕ್ಕಂತಹ ಮರಳಿನ ಘನಫಲವನ್ನು V1 ಅಂತ ತಗೊಳ್ಳೋಣ, ಇದನ್ನು V2 ಅಂತ ತಗೊಳ್ಳೋಣ. ಮಾರ್ಕ್ ಮಾಡ್ಕೊಂಡಿದ್ದೀವಿ ನಾವು ಹಿಂದಲ್ಲಿ. ಅರ್ಧಗೋಳದ ಘನಫಲಕ್ಕೆ ಸೂತ್ರ 2/3 π r³. ಅದರ R1⁻³ ಬರಿ. R1 ತ್ರಿಜ್ಯ ಇದೆ, ಎರಡು ಥರದ್ದು ತ್ರಿಜ್ಯ ಸೇಮ್ ಇಲ್ಲ. ಆಮೇಲೆ ಇದು 1/3 π r² ಅಲ್ಲ ಸೂತ್ರ. ಶಂಕುವಿನ ಘನಫಲ 1/3 π r². ಆದರೆ ಇದು R2 ತೊಗೋಬೇಕು, ಸ್ಕ್ವೇರ ಇಂಟು h. ಇಲ್ಲಿ ಏನೇನು ನೇರವಾಗಿ ಹೊಡೆದು ಹಾಕ್ಲಿಕ್ಕೆ ಸಾಧ್ಯತೆ ಮೊದಲನ್ನು ಹೊಡೆದು ಹಾಕೋಣ. ಈ ಮೂರನ್ನು ಹೊಡೆದು ಹಾಕ್ಬೋದು, ಈ ಪೈ ಮತ್ತು ಪೈ ಹೊಡೆದು ಹಾಕ್ಬೋದು. ಇನ್ನು ಗೊತ್ತಿರ್ತಕ್ಕಂಥ ಬೆಲೆಗಳನ್ನು ತುಂಬ್ರಿ. ಇಲ್ಲಿ 2 ಉಳಿದದ 2 ಇರಲಿ. ಮೊದಲನೇ ಅರ್ಧಗೋಳ ಐತಲ್ಲ, ಅದ್ರ ತ್ರಿಜ್ಯ 14 ಸೆಂಟಿಮೀಟರ್ ಇದೆ. 14 × 3 ಅಂದರೆ 14 ಬರೆಯೋಣ. R2 ನಮಗೆ ಗೊತ್ತಿಲ್ಲ, ಅದನ್ನ ಹಂಗೆ ಇಡ್ರಿ. ಎತ್ತರ ಕೊಟ್ಟಿದ್ದಾರೆ, ಶಂಕುವಿನ ಎತ್ತರ ಎಷ್ಟು ಸೆಂಟಿಮೀಟರ್ ಇದೆ? 7 ಸೆಂಟಿಮೀಟರ್ ಇದೆ ಅನ್ನೋದನ್ನು ಗಮನಿಸ್ತೀವಿ. ಇಲ್ಲಿ 7 ಹಾಕೊಂಬಿಡ್ರಿ. ಇನ್ನು 7 ಈ ಕಡೆ ಕಳಿಸ್ರಿ. 2 × 14 × 14 × 14 ಬಾಗ್ಲೆ ಎಷ್ಟಾಗ್ತದೆ? 7 ಆಯ್ತು. 7 ಈ ಕಡೆ ಪಕ್ಷಾಂತರ ಮಾಡಿಕೊಂಡೆ. = ಎಷ್ಟು ಬಂತು? R2 ನ ಘಾತ ಎಷ್ಟು? 2. 7 1 7 2 2 4 14 196. 196 4 ಗುಣಿಸ್ರಿ. ಇಲ್ಲ ಹಂಗೆ ಮಾಡೋದು ಬೇಡ, ಗುಣಿಸೋದು ಬೇಡ. ತಡ್ರಿ, ಸ್ಕ್ವೇರ್ ಐತಲ್ಲ, ವರ್ಗಮೂಲ ತೆಗಿಬೇಕಾಗಿತ್ತು. ಅದನ್ನು 14 ಇರಲಿ, ಇದು 2 2 ಇರಲಿ. R2 = ಹೆಂಗೆ ಬರೆಯೋಕ್ಕೆ ಸಾಧ್ಯ ಆಗ್ತೈತೆ ಅಂದ್ರೆ ನೋಡಿರಿ, ವರ್ಗಮೂಲ 2 × 2 × 14 × 14 ಮಾಡಿರಿ.
ಗುಣಾಕಾರ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಲಕ್ಷ ಕೊಡ್ಬೇಕು. ಇಷ್ಟ 14 ಇರಲದ ಸಮ ಅಪವರ್ತನಗಳ ಗುಣಲಬ್ಧ ಬಂತಂದ್ರೆ ಅದ್ರಾಗಿಂದ ಒಂದು ಜೋಡಿ ತೊಗೋತೀರಿ. ಇಲ್ಲಿ ನಿಮ್ಗೆ R2 = ಎಷ್ಟು ಬರ್ತೈತಿ 2, ಇದ್ರಾಗಿಂದ ಎಷ್ಟು ತೊಗೋತೀರಿ 14. 7 ಅಲ್ಲ, ಸಮ ಅಪವರ್ತನಗಳ ಗುಣಲಬ್ಧ ಐತಿ, ಒಂದು ಅಪವರ್ತನ ಮಾತ್ರ ತೊಗೋಬೇಕು. 14 2 ಎಷ್ಟಾಯ್ತು 28 ಸೆಂಟಿಮೀಟರ್ ಆಯಿತು. ಅಂದ್ರೆ ಆ ಶಂಕುವಿನ ಆಕಾರದ ರಾಶಿ ಮರಳಿನ ರಾಶಿ ಉಂಟಾಗಿತ್ತಲ್ಲ ಅದರದ್ದು ತ್ರಿಜ್ಯ ಎಷ್ಟಾಯಿತು 28 ಸೆಂಟಿಮೀಟರ್ ಆಗ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿವಿ. ಇನ್ನು ನಮಗೆ ಬೇಕಾಗೈತೇನು ಶಂಕು ಅದೇನು ಮರಳಿನ ರಾಶಿ ಆಕ್ರಮಿಸಿದ ನೆಲದ ವಿಸ್ತೀರ್ಣ. ಮರಳಿನ ರಾಶಿ ಆಕ್ರಮಿಸಿದ ನೆಲದ ವಿಸ್ತೀರ್ಣವನ್ನು ಕೇಳಿದ್ದಾರೆ ನಿಮಗೆ ಪ್ರಶ್ನೆ. ಮರಳಿನ ರಾಶಿಯ ಆಕ್ರಮಿಸಿರ್ತಕ್ಕಂತಹ ನೆಲದ ವಿಸ್ತೀರ್ಣ A = ಏನಾಕೈತೆ ಅಂದ್ರೆ πr². ಇಲ್ಲಿ r ಬದಲಿ r² ಆಕೈತೆ. ವೃತ್ತಾಕಾರದ ಪಾದ ಐತೆ, ಅದಕ್ಕೆ ವೃತ್ತದ ವಿಸ್ತೀರ್ಣದ ಸೂತ್ರ ಹಾಕೋರಿ. 22 7 ಇಡೋನು, ತ್ರಿಜ್ಯ 28 ಅಂತ ಈಗ ತಾನೇ ಗೊತ್ತು ಮಾಡ್ಕೊಂಡಿದ್ದೀರಿ. ಗುಂಡ್ಲೆ 28 ಮಾಡಿ. 7 1 7 4 4 2 8 8 88 ಆಯಿತು. 88ಕ್ಕೆ 28 ಗುಣಿಸ್ರಿ, ನಿಮ್ಗೆ ಆ ಮರಳಿನ ರಾಶಿ ಆಕ್ರಮಿಸಿರ್ತಕ್ಕಂಥ ವಿಸ್ತೀರ್ಣ ಸಿಗ್ತದೆ. ಯಾರು ಮಾಡಿದ್ರಿ 2464 ಕ್ಯೂಬಿಕ್ ಸೆಂಟಿಮೀಟರ್. ಇದು ಏರಿಯಾ ಅಲ್ಲ, ಸ್ಕ್ವೇರ್ ಸೆಂಟಿಮೀಟರ್, ಚದರ ಸೆಂಟಿಮೀಟರ್ ವಿಸ್ತೀರ್ಣ ಚದರ ಸೆಂಟಿಮೀಟರ್ನಾಗ ಬರಿಬೇಕು. ತಿಳಿತಲ್ಲ? 2464 ಬಂತಿಲ್ಲ? ಸರಿ, ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ, ಏನಿದೆ ಅಂತ ನೋಡ್ರಿ. ಲೋಹದ ಹಾಳೆಯಿಂದ ತಯಾರಿಸಿದ ಒಂದು ನೇರ ಸಿಲಿಂಡರ್ ಆಕೃತಿಯ ಪಾತ್ರೆಯ ತಳಭಾಗವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಶಂಕುವಿನ ಆಕೃತಿಯ ಲೋಹದ ಪಾತ್ರೆಯಿಂದ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಇದನ್ನು ಕೆಳಗೆ ಹಿಂಗೆ ಶಂಕುವಿನ ಆಕಾರದ ಕೆಳಗೆ ತಗ್ಗ ಮಾಡಿದ್ದಾರೆ. ಅದಕ್ಕೆ ಸಿಲಿಂಡರ್ ಆಕೃತಿಯ ಪಾತ್ರೆಗೆ ಸಿಲಿಂಡರ್ನ ವೃತ್ತಪಾದದ ತ್ರಿಜ್ಯ 7 ಸೆಂಟಿಮೀಟರ್ಗೆ ಸಮನಾಗಿದೆ. ಸಿಲಿಂಡರ್ನ ಎತ್ತರ 20 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ 3 ಸೆಂಟಿಮೀಟರ್. ಈ ಶಂಕುವಿನ ಎತ್ತರ 3 ಸೆಂಟಿಮೀಟರ್ ಐತಿ, ಸಿಲಿಂಡರ್ನ ಎತ್ತರ ಎಷ್ಟೈತಿ 20 ಸೆಂಟಿಮೀಟರ್ ಇದೆ. ಈ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ಹಾಲನ್ನು ತುಂಬಲು 1 ಲೀಟರ್ ಹಾಲಿಗೆ ₹20 ಎಷ್ಟು ಹಣ ಖರ್ಚಾಗ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ತುಂಬಾಕ ಇದನ್ನು ಪೂರ್ತಿ ತುಂಬಬೇಕಾಗಿತ್ತು, ತುದಿತನ ತುಂಬಬೇಕಂದ್ರೆ ಎಷ್ಟು ಹಣ ಖರ್ಚಾಗ್ತೈತಿ ಅಂತ ಕೇಳಿದ್ದಾರೆ. ಇದನ್ನು ಕಂಡು ಹಿಡಿಬೇಕು ಅಂತಂದ್ರೆ ನೋಡ್ರಿ, ನಾವೇನು ಲೆಕ್ಕಾಚಾರ ಮಾಡ್ಕೋಬೇಕಂದ್ರೆ ಇದ್ರಾಗ ಎಷ್ಟು ಹಾಲು ಹಿಡಿತೈತಿ, ಎಷ್ಟು ಲೀಟ್ರ್ ಹಾಲು ಹಿಡಿತೈತಿ ಲೆಕ್ಕ ಹಾಕೋಬೇಕು. ಲೀಟ್ರದ್ದು ರೇಟ್ ಕೊಟ್ಟ ನಾವು ₹20. ಎಷ್ಟು ಲೀಟ್ರ್ ಹಾಲು ಇದ್ರಾಗ ಹಿಡಿತೈತಿ ಲೆಕ್ಕ ತಗೋಬೇಕು. ಅಂದ್ರೆ ಮೊದಲು ಇದ್ರ ಗಣಫಲ ತೆಗಿಬೇಕಂದಂಗೆ ನಿಮ್ಮ ತಲೆಯಲ್ಲೇ ಇರಲಿ. ಸರಿ, ಲೆಕ್ಕಾಚಾರವನ್ನು ಮಾಡ್ತಾ ಸಾಗೋಣ, ನೀವು ಕೂಡ ನನ್ನ ಜೊತೆ ಮಾಡ್ತಾ ಸಾಗ್ರಿ. ಇಲ್ಲಿ ಪಾತ್ರೆಯ ಘನಫಲ ಏನಾಗ್ತತಿ ಅನ್ನೋದನ್ನು ಸ್ವಲ್ಪ ಲಕ್ಷ ಕೊಡ್ರಿ. ಪಾತ್ರೆಯ ಘನಫಲ ಹೆಂಗೆ ತೆಗಿತೀರಿ ನೀವು? ಇಲ್ಲಿ ಸಿಲಿಂಡರ್ನ ಘನಫಲ ಇದಕ್ಕೆ ಶಂಕುವಿನ ಘನಫಲ ಕೂಡಿಸ್ಬೇಕು ಕಳಿಬೇಕು? ಕೂಡಿಸ್ಬೇಕಲ್ಲ, ಈಗ ಕೂಡಿಸೋದು ಇಲ್ಲರಿ ಅಂದ್ಕೊಳ್ಳಿ ಕಳಿಬೇಕು. ಹಿಂಗೆ ತೀರ್ಮಾನ ತಗೊಳ್ಳೋದಲ್ಲ. ಪಾತ್ರೆಗಳನ್ನ ನೋಡಿದಿರಲಿಲ್ಲ, ಮುಟ್ಟಿದಿರಲಿಲ್ಲ ಎಂದರೆ ಪಾತ್ರೆ ಇದೇನು ಸಿಲಿಂಡರ್ ಆಕಾರದ ಬಾಕ್ಸ್ ಟೈಪ್ ಐತಿಲ್ಲ, ಅದ ಕೆಳಗೆ ಹಿಂಗೆ ತಗ್ಗೈತಿ. ಯಾವ ಆಕಾರ ತಗ್ಗೈತದ? ಶಂಕುವಿನ ಆಕಾರದಾಗ ಐತಿ. ಹೇಳಿದ ನೋಡ್ರಿ ಸ್ಪಷ್ಟವಾಗಿ. ಸಿಲಿಂಡರ್ ತಳಭಾಗವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಅದನ್ನ ಹಿಂಗೆ ಮ್ಯಾಲೆ ಕೆಳಗೆ ಬೇಸಿ ಹಿಂಗೆ ಡುಬರಿ ಐತೆ ಅದು ಕೆಳಗೆ. ಅಂದ್ರೆ ಅಷ್ಟು ಜಾಗ ಹೋತ್ಲ, ಎದರಷ್ಟು ಜಾಗ ಹೋತು? ಶಂಕುವಿನಷ್ಟು ಹೋತ ಇಲ್ಲ. ಮತ್ತು ಅದನ್ನು ಕೂಡಿಸ್ಬೇಕ್ರಿ? ಕೂಡಿಸ್ಬೇಕ್ರಿ. ಕಳಿಬೇಕ್ರಿ? ಕಳಿಬೇಕ್ರಿ. ಹಿಂಗೆ ಉತ್ತರ ಕೊಡೋದಲ್ಲ. ಇದು ಲಾಜಿಕ್, ಇದನ್ನ ಅಪ್ಲೈ ಮಾಡ್ಬೇಕು ನಿಮ್ಮ ಮೈಂಡಿಗೆ. ಸಿಲಿಂಡರ್ ಘನಫಲ ಮೈನಸ್ ಏನು ಮಾಡಬೇಕು? ಶಂಕುವಿನ ಘನಫಲ ಅಂತ ತಿಳ್ಕೊಬೇಕು. ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಏನು ಮಾಡಬೇಕಾಗೈತಿ, ಏನೇನು ಲೆಕ್ಕಾಚಾರ ಮಾಡಬೇಕು, ಯಾವ ದಾರಿಗಳಿಗೆ ಹೋಗ್ಬೇಕು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಸಿಲಿಂಡರ್ನ ಘನಫಲಕ್ಕೆ ಸೂತ್ರ ಏನು? πr²h. ಶಂಕುವಿನ ಘನಫಲಕ್ಕೆ ಸೂತ್ರ ಏನು? ಇಲ್ಲಿ H1 ಬರೀರಿ ಕಂಪಲ್ಸರಿ. ಯಾಕಂದ್ರೆ ಇದ್ರ ಹತ್ರ ಅದರ ಹತ್ರ ಬೇರೆ ಬೇರೆ ಅದಾವೆ. R ಸೇಮ ಇರಲಿ, ಯಾಕಂದ್ರೆ ಎರಡಕ್ಕೂ ತ್ರಿಜ್ಯ ಒಂದೇ ಐತಿ. πr²h1 ಮೈನಸ್ 1/3 πr²h2 ಬರೀರಿ. πr² ಕಾಮನ್ ತೆಗೀರಿ. πr² ಕಾಮನ್ ತೆಗೆದ್ರೆ ಉಳಿತು ಎಷ್ಟು ನೋಡ್ರಿ? H1 ಮೈನಸ್ H2/3
H1 ಮೈನಸ್ H2 ಡಿವೈಡೆಡ್ ಬೈ 3. ಈಗ ಬೆಲೆಗಳನ್ನು ಹಾಕಿರಿ. 22/7 ಇಂಟು ತ್ರಿಜ್ಯ ಯಾವ್ದ್ರ ತ್ರಿಜ್ಯ ಹಾಕೋರೆ ಎರಡಕ್ಕೂ ಸೇಮ್ ಐತಲ್ಲ, 7 ಸೆಂಟಿಮೀಟರ್ ತ್ರಿಜ್ಯ ಐತಿ. 7 ಇಂಟು 7. H1 ಅಂದ್ರೆ ಪೂರ್ಣ ಇದು ಸಿಲಿಂಡ್ರದ ಎತ್ತರ. ಸಿಲಿಂಡ್ರದ ಎತ್ತರ ಎಷ್ಟೈತಿ? 20 ಸೆಂಟಿಮೀಟರ್ ಐತಿ. 3 ಅಲ್ಲ 20 ಐತಿ H1. ಇದು H1 20 ಸೆಂಟಿಮೀಟ್ರ್ ಇದು. ಹಾಂ, ಇದು ಏನೈತಿಲ್ಲ ಇದರ ಎತ್ತರ H2ಗೆ ಸಮ ಇದು 3 ಸೆಂಟಿಮೀಟ್ರ್. ಮೈನಸ್ 3 ಬಾಗಿಲೆ ಎಷ್ಟು? 3 ಆಯಿತು. 3 ಕ್ಯಾನ್ಸಲ್ ಮಾಡ್ಕೊರಿ. ಇಲ್ಲಿ 7 ಕ್ಯಾನ್ಸಲ್ ಮಾಡಿರಿ. ಇಲ್ಲಿ 3 ಕ್ಯಾನ್ಸಲ್ ಮಾಡಿರಿ. 22 ಇಂಟು 7 ಗುಣಾಕಾರ ಮಾಡೇ ಬಿಡಲ್ಲ ನೋಡಿರಿ. 7 14 154 ಇಂಟು 19 ಹೋದಿಲ್ಲ. 20 ಮೈನಸ್ 1 19 ಬರ್ತದೆ. 154 19 ಗುಣಿಸ್ರಿ. ಹೇಳ್ಬೇಕು ಪಟ್ನ. ಟೂ 26 ಕ್ಯೂಬಿಕ್ ಸೆಂಟಿಮೀಟರ್ ಹೋದಿಲ್ಲ. ಇದು ಘನಫಲ ಐತಿ. ಇದು ಸೆಂಟಿಮೀಟರ್ದಾಗ ಅಳತೆಗಳದಾವ, ಕ್ಯೂಬಿಕ್ ಸೆಂಟಿಮೀಟರ್ ಬೇಕು. ಇದನ್ನು ಲೀಟರ್ದಾಗ ಕನ್ವರ್ಟ್ ಮಾಡೋದು. ಇಲ್ಲಿ ನೋಡ್ರಿ, 1000 ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ ಎಷ್ಟು? 1 ಲೀಟರ್. 1 ಲೀಟರ್ ನಿಮ್ಮ ತಲೆಯಾಗಿರಲಿ. 1000 ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ 1 ಲೀಟರ್. 1 ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ ಎಷ್ಟು? 1000 ಲೀಟರ್. 1000 ಲೀಟರ್ ಅನ್ನೋದು ನಿಮ್ಮ ತಲೆಯಾಗಿರಲಿ. ಇಲ್ಲಿ ಎಷ್ಟು ಕ್ಯೂಬಿಕ್ ಸೆಂಟಿಮೀಟರ್ ಇದ್ರೆ 2926 ಐತಿ. ಇದಕ್ಕೆ ಇಷ್ಟು ಗುಣಾಕಾರ ಮಾಡಿಬಿಡಲ್ಲ. 2926 ಇಂಟು ಅದು ಲೀಟರ್ದಾಗ ಕನ್ವರ್ಟ್ ಆಗ್ಬೇಕಂದ್ರೆ ಇಂಟು ಏನಾಗ್ಬೇಕದ 1/1000 ಆಗ್ಬೇಕು. ಇದು ಲೀಟರ್ದಾಗ ಕನ್ವರ್ಟ್ ಆತ. ಲೀಟರ್ ಅಂದ್ರೆ 1000 ಭಾಗಿಸಿದ್ರೆ 2.926 ಲೀಟರ್ ಆತಿಲ್ಲ. ಅಂದ್ರೆ ಆ ಪಾತ್ರೆ ಒಳಗೆ ಎಷ್ಟು ಹಾಲು ಹಿಡಿತೈತಿ ಅಂದ್ರೆ 2.926 ಲೀಟರ್ ಹಾಲು ಹಿಡಿತೈತೆ ಅನ್ನಂಗೆ. 1 ಲೀಟರ್ ಹಾಲಿನ ಬೆಲೆ ಎಷ್ಟೈತಿ? 1 ಲೀಟರ್ ಹಾಲಿನ ಬೆಲೆ ಇಕ್ಕೋಟು ಎಷ್ಟೈತಿ? 20 ರೂಪಾಯಿ ಐತಿ ಅಲ್ಲ. 1 ಲೀಟರ್ ಹಾಲಿನ ಬೆಲೆ ಎಷ್ಟು? 20 ರೂಪಾಯಿ. 1 ಲೀಟರ್ ಹಾಲಿನ ಬೆಲೆ 20 ರೂಪಾಯಿ. ಆಮೇಲೆ ಇಲ್ಲಿ 2.926 ಲೀಟರ್ ಹಾಲಿನ ಬೆಲೆ. ಲೀಟರ್ ಹಾಲಿನ ಬೆಲೆ ಬೇಕಾಗೈತೆ ನಮ್ಗೆ. ಈಕ್ವಲ್ ಟು 2.926 ಇಂಟು 20. ಇದಕ್ಕೆ 20 ಗುಣಿಸ್ಕೊಂಬಿಡ್ರಿ, ನಿಮ್ಗೆ ಉತ್ತರ ಸಿಕ್ಬಿಡ್ತದೆ. 58.52 58.52 58 ರೂಪಾಯಿ 58.52 ರೂಪಾಯಿದಾಗ ಬರೀ. ಅಂದ್ರೆ ಅದನ್ನು ಪೂರ್ತಿ ಪಾತ್ರೆ ತುಂಬಿಸ್ಬೇಕಂದ್ರೆ ನಮಗೆ ಎಷ್ಟು ರೂಪಾಯಿ ಬೇಕು? 58 ರೂಪಾಯಿ 52 ಪೈಸೆ ಬೇಕು. ಇಷ್ಟು ಪರಿಹಾರ ಈ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ ನೋಡ್ರಿ. ಸಮನಾದ ತ್ರಿಜ್ಯವುಳ್ಳ ಒಂದು ಶಂಕುವನ್ನು ಒಂದು ಅರ್ಧಗೋಳಾಕೃತಿ, ಅಂದ್ರೆ ಅರ್ಧಗೋಳಾಕೃತಿದ ಮತ್ತು ಶಂಕುದ ಸಮನಾಗಿರ್ತಕ್ಕಂಥ ತ್ರಿಜ್ಯದ ಒಂದ್ರ ಮೇಲೆ ಒಂದು ಜೋಡಿಸಿದಾರೆ. ಶಂಕುವಿನ ಪಾದದ ವ್ಯಾಸ ಎಷ್ಟೈತಿ? 6 ಸೆಂಟಿಮೀಟರ್ ಐತಿ. ಅಂದರೆ ಇದರ ತ್ರಿಜ್ಯ 6/2 ಅಂದ್ರೆ 3 ಸೆಂಟಿಮೀಟರ್. ಎರಡಕ್ಕೂ ಶಂಕುಕ್ಕೂ ಆಯ್ತು, ಅರ್ಧಗೋಳಕ್ಕೂ ಆಯಿತು, ಎರಡಕ್ಕೂ. ಮತ್ತು ಶಂಕುವಿನ ಎತ್ತರ ಅಷ್ಟ. ಶಂಕುವಿನ ಎತ್ತರ H = ಎಷ್ಟು? 4 ಸೆಂಟಿಮೀಟರ್. ಇದು ಶಂಕುವಿಗೆ ಸಂಬಂಧಪಟ್ಟಂಗೆ ದತ್ತಾಂಶ. ಶಂಕುವಿನ ಎತ್ತರ 4 ಸೆಂಟಿಮೀಟರ್. ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದ್ರೆ π = 3.14 ತಗೋರಿ ಅಂದ್ರೆ ನೇರ ಪ್ರಶ್ನೆ ಐತಿ. ಎರಡು ಥರದ್ದು ಮೇಲ್ಮೈ ವಿಸ್ತೀರ್ಣಗಳನ್ನು ಕೂಡಿಸ್ಕೊಂಡ್ರೆ ಅಂದ್ರೆ ನಿಮ್ಗೆ ಉತ್ತರ ಸಿಗ್ತದೆ. ಇಲ್ಲಿ ಒಂದು ಇದು ನಿಮ್ಗೆ ಗೊತ್ತಾಯ್ತು. OB ಎಷ್ಟಾಯ್ತು? 3 ಸೆಂಟಿಮೀಟರ್ ಆಗ್ತದೆ ತ್ರಿಜ್ಯ. ಕೆಳಗಿಂದ ಪಾದ ಐತಲ್ಲ, ಅದು ಯಾವುದು ಕೆಳಗಡೆ ಬೇಸ್ ಐತಲ್ಲ, ಅರ್ಧಗೋಳ ಐತೆ, ಅದರ ವಿಸ್ತೀರ್ಣ ಏನು? 2πr². ಅಲ್ಲಿ ಪೈದ ಬೆಲೆ ಗೊತ್ತೈತಿ, r ಅಂದ್ರೆ ಗೊತ್ತೈತಿ 3 ಸೆಂಟಿಮೀಟರ್. ಅದು ಲೆಕ್ಕಾಚಾರ ಆಗ್ತದೆ. ಶಂಕುವಿನ ಭಾಗದ ವಿಸ್ತೀರ್ಣ ಪೂರ್ಣ ತಗೋತೀರ ಪಾರ್ಶ್ವ ತಗೋತಾರೆ? ಪಾರ್ಶ್ವ ತಗೋಬೇಕು. ಸೂತ್ರ ಏನ? πr/l. πr/h ಅಲ್ಲ, πr/l. r ಗೊತ್ತೈತಿ, ಆದರೆ ಏನು ಗೊತ್ತಿಲ್ಲ? l ಗೊತ್ತಿಲ್ಲ.
ಎಲ್ ಗೊತ್ತಿಲ್ಲ, ಬೇಕಾಕೈತೆ. ಅದಕ್ಕೆ ಮೊದಲೇ ಲೆಕ್ಕ ಮಾಡ್ಕೊ. ಈ ಶಂಕುವಿಗೆ ಸಂಬಂಧಪಟ್ಟಂಗೆ L² = R² + H² ಸೂತ್ರ ಹಾಕ್ರಿ. R ಅಂದರೆ 3 ಐತಿ, H ಅಂದರೆ ಎಷ್ಟೈತಿ 4 ಐತಿ. 3 ವರ್ಗ ಪ್ಲಸ್ 4 ವರ್ಗ 9 + 16 ಎಷ್ಟಾಯ್ತು ಅಂದ್ರೆ 25 ಆಯ್ತು. ಏನು L² = 25 ಆಯ್ತು. ಅಂದ್ರೆ L = ಎಷ್ಟಾಯ್ತು ಅಂದ್ರೆ ವರ್ಗಮೂಲ 25. ಇದು ಎಷ್ಟು ಸೆಂಟಿಮೀಟ್ರ್ ಆಯ್ತು? 5 ಸೆಂಟಿಮೀಟ್ರ್. 5 ಸೆಂಟಿಮೀಟ್ರ್. ಈಗ ಲೆಕ್ಕಾಚಾರಕ್ಕೆ ಬರೋಣ. ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಾರೆ. ಬರೀರಿ ಎಲ್ಲರೂ ಏನಂದ್ರೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣ = ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಏನು ಪೂರ್ಣ ತಗೋತೀರಿ? ಏನು ತಗೊಳ್ಳೋರು? ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತಗೋಬೇಕು, ಪ್ಲಸ್ ಶಂಕುವಿಂದ ಅದನ್ನು ಪಾರ್ಶ್ವ ತಗೋಬೇಕು. ಯಾಕೆ ಪಾರ್ಶ್ವ ತಗೋಬೇಕಂತ ಗೊತ್ತಾಯ್ತಲ್ಲ? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ 2πr². ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಏನು ಅಂದರೆ πr(L) ಅನ್ನೋದು. ಪೈ ಎರಡಕ್ಕೂ ಸೇಮ್ ಆಗ್ತೈತಿ, ಆರು ಸೇಮ್ ಆಗ್ತೈತಿ. ಅದಕ್ಕೆ ಸಾಮಾನ್ಯ ತೆಗೀರಿ. 2r ಉಳಿತು, ಇಲ್ಲಿ πr ತೆಗೆದ್ರಿ, ಇಲ್ಲಿ L ಉಳಿತು. ಇನ್ನೇನು ಮಾಡಿರಿ? ಬೆಲೆ ಹಾಕಿರಿ. 3.14 ಏನೋ ತೊಗೊಳಕ್ಕೆ ಹೇಳಿದಾನೆ ಪೈ. 3.14 ತಗೋರಿ. ಇಂಟು ತ್ರಿಜ್ಯದ ಬೆಲೆ 3 ಸೆಂಟಿಮೀಟ್ರ್ ಅಲ್ಲ, 3 ಸೆಂಟಿಮೀಟ್ರ್. 2 × 3 ಪ್ಲಸ್ ಓರೆ ಎತ್ತರ 5 ಬಂದದ್ದು, ಲೆಕ್ಕಾಚಾರ ಮಾಡ್ಕೊಂಡಿದ್ರಿ. 3.14 × 3 ಇಂಟು 3 × 6, 6 × 5 ಎಷ್ಟು? 11. 6 × 5 11, 11 3 33. 3.14ಕ್ಕೆ 33 ಗುಣಿಸಿದ್ರಿ ಅಂದ್ರೆ ನಿಮ್ಗೆ ಫೈನಲ್ ಉತ್ತರ, ಬೇಕಾಗಿರ್ತಕ್ಕಂಥ ಉತ್ತರ ಬರ್ತದೆ. ಗುಣಾಕಾರ ಮಾಡಿ ಹೇಳ್ಬೇಕು. 33 314 ಗುಣಿಸ್ರಿ, 2 ದಶಮಾಂಶ ಸರಸ್ರಿ. 33ಕ್ಕೆ 314 ಗುಣಿಸ್ರಿ ಮೊದಲ, ಆಮೇಲೆ 2 ದಶಮಾಂಶ ಬಲಗಡೆಯಿಂದ ಬಿಡಿ ಸ್ಥಾನದಿಂದ ಸರಿಸಿ ದಶಮಾಂಶ ಬಿಂದು ಇಡ್ರಿ. ಬರೀ ಒಂದು ಗುಣಾಕಾರ ಕೊಟ್ಟರೆ ಒಬ್ರು ಮೋತಿ ಒಬ್ರು ನೋಡ್ಕೊತ್ಕೊಂಡಿರ್ತಾರೆ. 100 ಹೇಳ್ರಿ, ಕರೆಕ್ಟ್ ಐತೆ ಹೇಳ್ರಿ. 103.62. ಇದು ವಿಸ್ತೀರ್ಣ, ಇದು ವಿಸ್ತೀರ್ಣ ಐತಲ್ಲ ಚದರ ಸೆಂಟಿಮೀಟರ್, ಘನ ಸೆಂಟಿಮೀಟರ್ ಬರೀಬಾರ್ದು, ಚದರ ಸೆಂಟಿಮೀಟರ್. 103.62 ಚದರ ಸೆಂಟಿಮೀಟರ್. ಇಷ್ಟು ಫೈನಲ್ ಆನ್ಸರ್ ಇದು. ಸರಿ, ಈಗ ಮುಂದಿನ ಪ್ರಶ್ನೆ ನೋಡಿ. ಇದು ವಿಶೇಷ ಐತಿ ಸಮಸ್ಯೆ, ಹಿಂದೆ ಪರೀಕ್ಷೆಗೆ ಬಂದದ್ದದ. ನಿಮ್ಮ ಈ 44 ಪ್ರಶ್ನೆ ಏನು ಹಿಂದೆ ಬಿಡಿಸಿದ್ವಲ್ಲ, ಅಲ್ಲಿ ಈ ಪ್ರಕಾರ ಬಂದಿಲ್ಲ, ಲಕ್ಷ ಕೊಟ್ಟು ಸರಿ. ಸ್ವಲ್ಪ ಲೆಂಗ್ದಿ ಇದೆ. 30 ಸೆಂಟಿಮೀಟ್ರ, 42 ಸೆಂಟಿಮೀಟ್ರ, 20 ಸೆಂಟಿಮೀಟ್ರ್ ಅಳತೆ ಒಂದು ಆಯತಗಣದ. ಹಿಂಗೊಂದು ಆಯತಗಣದ, ಅದ್ರ ಉದ್ದ ಆಗಲ್ಲ ಮತ್ತು ಎತ್ತರ ಕೊಟ್ಟಿದ್ದಾರೆ. ಅದ್ರ ಉದ್ದ ಆಗಲ್ಲ ಎತ್ತರವನ್ನು ಕೊಟ್ಟಿದ್ದಾರೆ. ಈಗ ಆಯತಗಣದ 30 ಸೆಂಟಿಮೀಟ್ರ್ ಉದ್ದ ಅಂದಂಗೆ ಆತ. 30 ಸೆಂಟಿಮೀಟ್ರ್ ಉದ್ದ, ಆಮೇಲೆ ಅಗಲ ಎಷ್ಟು ಅಂತಂದ್ರೆ 42 ಸೆಂಟಿಮೀಟ್ರ್. LBH ಅದ 42 ಸೆಂಟಿಮೀಟ್ರ. ಆಮೇಲೆ ಎತ್ತರ ಎಷ್ಟಂದ್ರೆ ಎತ್ತರ 20 ಸೆಂಟಿಮೀಟ್ರ್ ಅನ್ನ. ಇಲ್ಲಿ LBH 3 ಕೊಟ್ಟಿದ್ದಾರೆ. ಈ ದತ್ತಾಂಶದೊಳಗೆ ಏನು ಮಾಹಿತಿ ಐತೆ ಅಂದರೆ LBH ಐತೆ, ಬರೀರಿ. L = 30 ಸೆಂಟಿಮೀಟರ್, B = 42 ಸೆಂಟಿಮೀಟರ್ ಮತ್ತು H = 20 ಸೆಂಟಿಮೀಟರ್ ಅಂತ ಅರ್ಥ ಮಾಡ್ಕೋಬೇಕು. ಒಂದೇ ಮಾಹಿತಿ ಈ ಆಯತಗಣಕ್ಕೆ ಸಂಬಂಧಪಟ್ಟಂಗೆ. ಅಳತೆ ಆಯತಗಣದ ಕಟ್ಟಿಗೆ ತುಂಡಿನಲ್ಲಿ 14 ಸೆಂಟಿಮೀಟರ್ ವ್ಯಾಸ ಮತ್ತು 24 ಸೆಂಟಿಮೀಟರ್ ಆಳ. 14 ಸೆಂಟಿಮೀಟರ್ ವ್ಯಾಸ ಇರಬೇಕು, 24 ಸೆಂಟಿಮೀಟರ್ ಆಳ ಇರಬೇಕು. ಇಲ್ಲಿ ನೋಡ್ರಿ, ಇದ್ರಾಗ ಒಂದು ರಂಧ್ರ ಕೊಡ್ದಾರ ಅವ್ರು. ಹೆಂಗಂದ್ರೆ ಹಿಂಗೆ ಶಂಕುವಿನ ಆಕಾರದೊಳಗೆ ಹೋಲ್ ಹೊಡೆದಾರ, ಮಷಿನ್ ಡ್ರಿಲ್ ಮಾಡಿದ್ದಾರೆ. ಅದು ಮಾಡಿ ಹೆಂಗೆ ಹೊರಗೆ ಪೂರ ತೆಗೆದಾರ ಅದನ್ನ ಹೊರಗೆ. 14 ಸೆಂಟಿಮೀಟರ್ ವ್ಯಾಸ ಐತಿ ಇದ್ರದ್ದು. ಇದ್ರದ್ದು ವ್ಯಾಸ ಎಷ್ಟೈತೆ ಅಂದ್ರೆ 14 ಸೆಂಟಿಮೀಟ್ರ್ ಐತಿ. ಡಿ ಎಷ್ಟೈತಿ? 14 ಸೆಂಟಿಮೀಟ್ರ್ ಐತಿ. ಮತ್ತು 24 ಸೆಂಟಿಮೀಟ್ರ್ ಆಳ ಐತಿ.
ಅಂದರೆ ಇದರ ಆಳ, ಇದ್ರದ್ದು ಎಚ್ ಎಷ್ಟೈತೆ ಅಂದರೆ 24 ಸೆಂಟಿಮೀಟರ್ ಇರತಕ್ಕಂತಹ ಶಂಕುವಿನ ಆಕಾರದ ಒಂದು ರಂಧ್ರವನ್ನು ಕೊರೆದಿದ್ದಾರೆ. ಉಳಿದ ಕಟ್ಟಿಗೆ ಮೇಲ್ಮೈ ವಿಸ್ತೀರ್ಣ ಅದಕ್ಕಂದ್ರೆ ಹೋಲ್ ಮಾಡಿ ರಂಧ್ರ ಮಾಡಿ ಅದನ್ನ ಪೂರ ಹೊರಗೆ ತೆಗೆದ ಮೇಲೆ ಏನು ಕಟ್ಟಿಗೆ ಉಳಿತೈತಲ್ಲ ಅದರದ್ದು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಒಂದನೇದು. ಉಳಿದ ಕಟ್ಟಿಗೆ ಘನಫಲ ಕಂಡುಹಿಡಿಬೇಕು ಎರಡನೇದು. ಆಮೇಲೆ ಅದನ್ನೇನು ಹೊಟ್ಟ ಪುಡಿ ಮಾಡಿ ಹೊರಗೆ ಬರ್ತೈತಿಲ್ಲ ಅದ 1 ಕ್ಯೂಬಿಕ್ ಸೆಂಟಿಮೀಟರ್ ಅದು 7 ಗ್ರಾಮ್ ತೂಗ್ತೈತಿ. ಹಂಗಂದ್ರೆ ಹೊರಗೆ ತೆಗೆದಿರ್ತಕ್ಕಂತಹ ಕಟ್ಟಿಗೆ ಪುಡಿದ ತೂಕ ಎಷ್ಟು? 3 ಉಪ ಪ್ರಶ್ನೆಗಳನ್ನು ನಾವು ಕಾಣ್ತೀವಿ. ಸರಿ, ದತ್ತಾಂಶಗಳೆಲ್ಲವೂ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಲೆಕ್ಕಾಚಾರ ಮಾಡೋದಷ್ಟೇ. ಇಲ್ಲಿ ಉಳಿದ ಕಟ್ಟಿಗೆಯ ವಿಸ್ತೀರ್ಣ ಲೆಕ್ಕಾಚಾರ ಮಾಡೋದ್ನಾಗ ಏನೇನು ಮಾಡ್ಕೋಬೇಕು ಅನ್ನೋದು ಒಂದು ಸ್ವಲ್ಪ ಲಕ್ಷ. ಆಯತಗಣದ ವಿಸ್ತೀರ್ಣ ತಗೋಬೇಕು. ಆ ಏನು ಬ್ಲಾಕ್ ಐತಲ್ಲ ಕಟ್ಟಿಗೆ ಬ್ಲಾಕ್, ಅದ್ರೊಳಗೆ ಹಿಂಗೆ ರಂಧ್ರ ಬಿದ್ದೈತಿ. ಆ ರಂಧ್ರದ ಬಾಜು ಏರಿಯಾ ಕ್ರಿಯೇಟ್ ಆಗಿರ್ತೈತಿ, ಸರ್ಫೇಸ್ ಏರಿಯಾ ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣ ಕ್ರಿಯೇಟ್ ಆಗಿರ್ತೈತಿ. ಆ ವಿಸ್ತೀರ್ಣ ಯಾವ ಆಕಾರದಾಗ ಐತಿ? ಶಂಕುವಿನ ಆಕಾರದಾಗ ಐತಿ. ಆದ್ರೆ ಇವಂತೂ ಎರಡು ಕೂಡಿಸ್ಕೋಬೇಕು, ಆಯತಗಣದ ವಿಸ್ತೀರ್ಣ ಮತ್ತು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಅಲ್ಲ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಆದರೆ ಇದ್ರಾಗ ಒಂದು ಕಳಿಬೇಕೇನಂದ್ರೆ ಮ್ಯಾಲೆ ಹೋಲ್ ರೌಂಡ್ ಬೀಳ್ತೈತಿಲ್ಲ ವೃತ್ತಾಕಾರದ ಮುಖ, ಅದಕ್ಕೆ ಮೇಲ್ಮೈ ಇಲ್ಲಲ್ಲ, ಅದಕ್ಕೆ ಆಯತಗಣದ ಮೇಲ್ಮೈ ಇಲ್ಲ ಅಂದಂಗಾತ. ಅಂದ್ರೆ ಅಷ್ಟು ವಿಸ್ತೀರ್ಣ ಬಿಡಬೇಕಂದ್ರೆ πr² ವಿಸ್ತೀರ್ಣವನ್ನು ಅದ್ರಾಗ ಕಳಿಬೇಕು. ಈ ರೀತಿ ನಿಮ್ಮ ಇಮ್ಯಾಜಿನೇಷನ್ ಆಗಬೇಕು, ಅಂದ್ರೆ ಈ ಲೆಕ್ಕಾಚಾರ ನಿಮಗೆ ಸಾಕ್ತದೆ. ಈಗ ಮೊದಲನೇ ಲೆಕ್ಕಾಚಾರಕ್ಕೆ ಹೋಗ್ತಾ ಇದ್ದೀನಿ ನೋಡ್ರಿ. ಉಳಿದ ಕಟ್ಟಿಗೆಯ ಮೇಲ್ಮೈ ವಿಸ್ತೀರ್ಣ ಇಕ್ವಲ್ಟು ಉಳಿದ ಕಟ್ಟಿಗೆಯ ಮೇಲ್ಮೈ ವಿಸ್ತೀರ್ಣ. ಉಳಿದಿರತಕ್ಕಂಥ ಕಟ್ಟಿಗೆಯ ಮೇಲ್ಮೈ ವಿಸ್ತೀರ್ಣ ಇಕ್ವಲ್ಟು ಸೂತ್ರ ಏನಪ್ಪ ನಮಗಂತಂದ್ರೆ, ಇದನ್ನು ಮೊದಲು ವರ್ಬಲಿ ಬರ್ಕೊಳ್ಳೋಣ ಹೇಳಿಕೆ ರೂಪದಾಗ. ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ತಗೊಂಡ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಗೊಂಡು, ಆಮೇಲೆ ಶಂಕುವಿನ ಭಾಗದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತಗೋತೀನಿ. ಇದ್ರಾಗ ಏನು ಕಳೀತೀನಿ ಅಂದ್ರೆ, ನಿಮ್ಗೆ ಆಗಲೇ ನಾನು ಚರ್ಚೆ ಮಾಡಿದೆ, ಮೇಲ್ಭಾಗದಲ್ಲಿ ವೃತ್ತಾಕಾರದ ಮುಖ ಬರ್ತದಲ್ಲ ಅದರ ವಿಸ್ತೀರ್ಣವನ್ನು ಬಿಡಬೇಕು, ಮೈನಸ್ ವೃತ್ತ ಪಾದದ ವಿಸ್ತೀರ್ಣ. ಅದು ವೃತ್ತಪಾದ ಎತ್ತರದ ಶಂಕುವಿನ ವೃತ್ತಪಾದದ ವಿಸ್ತೀರ್ಣವನ್ನು ಕಳಿಬೇಕು. ಇದನ್ನು ಯಾಕೆ ಕಳಿಬೇಕು ಅನ್ನೋದು ನಿಮಗೆ ಅರ್ಥ ಆಗಬೇಕು. ಇನ್ನು ಆಯತಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಏನೈತಿ? 2 × LB + BH ಪ್ಲಸ್ ಏನು HL. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಏನೈತಿ? πr/L ಅದ. ವೃತ್ತದ ವಿಸ್ತೀರ್ಣಕ್ಕೆ ಸೂತ್ರ ಏನಿದೆ? πr² ಇದೆ. ಇದ್ರದ್ದು ತ್ರಿಜ್ಯ ಇದ್ರ ತ್ರಿಜ್ಯ ಎರಡೂ ಸೇಮ್ ಇರ್ತಾವೆ, ಅಲ್ಲೇನು ಸಮಸ್ಯೆ ಇಲ್ಲ. ಆದರೆ ಇಲ್ಲಿ ಓರೆ ಎತ್ತರ ಬೇಕಾತ. ಇಲ್ಲಿ ಓರೆ ಎತ್ತರ ಲೆಕ್ಕ ಮಾಡ್ಕೋಬೇಕಂದಂಗಾತ. ಲೆಕ್ಕಾಚಾರ ಮಾಡೋಣ ನೋಡ್ರಿ. ಈ ಶಂಕುವಿಗೆ ಸಂಬಂಧಪಟ್ಟಂಗೆ ತ್ರಿಜ್ಯ ಎಷ್ಟೈತಿ? ವ್ಯಾಸ 14 ಸೆಂಟಿಮೀಟರ್ ಐತಿ, ಅಂದ್ರೆ ತ್ರಿಜ್ಯ ಎಷ್ಟಾಯ್ತು? 14/2 7 ಸೆಂಟಿಮೀಟರ್ ಆಯ್ತು. ಆಮೇಲೆ ಅದ್ರ ಎತ್ತರ H = ಎಷ್ಟೈತಿ? 24 ಸೆಂಟಿಮೀಟರ್ ಐತಿ. ಇದ್ರ ಓರೆ ಎತ್ತರ ಬೇಕಾಗೈತೆ ನಂಗೆ. L² = r² + h², ಅಂದ್ರೆ 7ರ ವರ್ಗ ಪ್ಲಸ್ 24ರ ವರ್ಗ. 49ಕ್ಕೆ 500 476 576 24ರ ವರ್ಗ 576 576 ಕೂಡಿಸ್ರಿ, 2 ಕೂಡಿಸ್ರಿ ಎಷ್ಟು ಬರ್ತೈತೆ ನೋಡ್ರಿ. 576 ಕೂಡಿಸಿದ್ರೆ 576 + 49 625 ಆಯ್ತಾನ? 625. ಅಂದ್ರೆ L = ಎಷ್ಟಾಯ್ತು? ವರ್ಗಮೂಲ 625 ಅಂದ್ರೆ 25 ಆಯ್ತು ಇಲ್ಲ? 25 ಏನು ಸೆಂಟಿಮೀಟರ್ ಮೀಟರ್? ಇದು ಸೆಂಟಿಮೀಟರ್. ಇದೆಲ್ಲ ಬೆಲೆ ಮುಂದೆ ಅದಕ್ಕೆ ಅದನ್ನ ಸ್ವಲ್ಪ ಕಿಟಕಿ ಹಾಕ್ರದು, ವಿಂಡೋ ಹಾಕ್ರದು, ಚಾಲು ಆತವ್ರದ ನೋಡ್ರಿ. 2 × ಇಲ್ಲೊಂದು L ಬಂದೈತಿ, ಇಲ್ಲೊಂದು L ಬಂದೈತಿ. ಇದನ್ನು ಕನ್ಫ್ಯೂಸ್ ಮಾಡ್ಕೊಬೇಡ್ರೆ. ಈ ಎಲ್ಲ ಶಂಕುವಿನ ಓರೆ ಎತ್ತರ. ಈ ಕಡೆ ನೋಡ್ರಿ, ಶಂಕುವಿನ ಓರೆ ಎತ್ತರ. ಈ L ಏನೈತಿ? ಆಯತಗಣದ ಉದ್ದ. 2 × L × B 30 × 42 30 × 42 ಪ್ಲಸ್ B × H 42 × 20 42 × 20 ಪ್ಲಸ್ H × L 24 × 30
24 ಗುಂಡ್ಲೆ 30 ಪ್ಲಸ್ ಇಲ್ಲಿದೇನು ಮಾಡ್ತೀರಿ ಅಂದ್ರೆ ನಾನು ಏನು ಎಚ್ ಇಂಟು ಎಲ್ 20 ಗುಂಡ್ಲೆ 30 24 ಬರ್ದೇನ 20 ಗುಂಡ್ಲೆ 30 ಹೌದಿಲ್ಲ ಅದು ಕರೆಕ್ಟ್ ಹೇಳಿದ್ರಲ್ಲ 20 ಇಂಟು 30 ಇಲ್ಲಿದೇನು ಮಾಡೋಣ ಪೈ ಆರ್ ಸಾಮಾನ್ಯ ತೆಗೆನು ಸುಲಭೀಕರಣ ಈಸಿ ಆಕತ್ತೆ ನೋಡು ಪೈ ಆರ್ ಸಾಮಾನ್ಯ ತೆಗೆದ್ರೆ ಎಲ್ ಮೈನಸ್ ಆರ್ ಅಷ್ಟಲ್ಲ ಇದು ಎಲ್ ಮೈನಸ್ ಆರ್ ಉಳಿತು ಪೈ ಆರ್ ತೆಗೆದ್ರೆ ಮುಂದೆ ಬೆಲೆ ಹಾಕೋಣ 2 ಅಂಗ ಇರಲಿ ನೋಡು 3 2 6 3 4 ಎಷ್ಟು 3 2 6 3 4 12 ಅಂದರೆ ಮುಂದೆ 0 ಇಡಬೇಕು 2 2 4 2 4 8 840 ಆಯ್ತು 3 2 6 600 ಆಯ್ತು ಪ್ಲಸ್ ಪೈದ ಬೆಲೆ ಏನಾರ ನಿರ್ದಿಷ್ಟ ಯೂಸ್ ಮಾಡೋಣ ಇಲ್ಲ 22/7 ಹಾಕ್ರಿ ತ್ರಿಜ್ ಯಾವ್ದು ಹಾಕವ್ರಿ ಇಲ್ಲಿ ಸರಿ ತಪ್ಪಾಯ್ತು ನೋಡ್ರಿ ಅದ ಪೈ ಆರ್ ಎಲ್ ಇದು ಶಂಕುವಿಗೆ ಸಂಬಂಧಪಟ್ಟಂಗೆ ವೃತ್ತ ಪಾದಕ ಎರಡಕ್ಕೂ ತ್ರಿಜ್ ಸೇಮ್ ಅಲ್ಲ ಸಾಮಾನ್ಯ ತೆಗೋಕೇನು ತಪ್ಪಿಲ್ಲ ತ್ರಿಜ್ ಎಷ್ಟು ಬಂದೈತದ 7 ಐತಲ್ಲ ಸರಿ 7 ಹಾಕ್ರಿ 7 ಬ್ರಾಕೆಟ್ ಎಲ್ ಓರೆ ಎತ್ತರ ಎಷ್ಟು ಬಂದೈತಿ 25 ಬಂದೈತಿ ಇದ್ರಾಗ 7 ತೆಗಿಬೇಕಿಲ್ಲ ತ್ರಿಜ್ 7 ಐತಲ್ಲ ಸರಿ 2 ಇವೆಲ್ಲ ಕೂಡಿಸ್ರಪ್ಪ 3 ಬ್ರಾಕೆಟ್ನಾಗ ಅದಾವಲ್ಲ ಇವನ್ನೆಲ್ಲ ಕೂಡಿಸ್ರಿ ಕರೆಕ್ಟ್ ಕೂಡಿಸಿ ಹೇಳ್ಬೇಕಾ ತಪ್ಪು ಹೇಳ್ಬಾರ್ದು 2700 ಕರೆಕ್ಟ್ ಹೇಳತ್ತೀರಿ 2700 ಪ್ಲಸ್ ಈ 7 ಹೊಡೆದಾಕು 22 ಮತ್ತು 25ರಾಗ 7 ತೆಗೆದ್ರ 18 ಹೌದಿಲ್ಲ ಇದು 25ರಾಗ 7 ಹೋದ್ರ 18 22 18 ಗುಣಿಸ್ರಿ 27 2 54 ಇದೆ 54 00 ಬರಿತೀನಿ 22 18 ಗುಣಿಸ್ರಿ 386 ಇವೆರಡು ಕೂಡಿಸ್ರಿ ಬೇಗ ಕೂಡಿಸ್ರಿ 5796 ಬರ್ತೈತೆ ನೋಡ್ರಿ 5796 ಕ್ಯೂಬಿಕ್ ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ 396 ಆಗ್ಬೇಕು ಮತ್ತು ನೀವೇ ಹೇಳಿದ್ರಲ್ಲ 5796 ಕರೆಕ್ಟ್ ಆಯ್ತಾನೆ 5796 ಏನು ಚದರ ಸೆಂಟಿಮೀಟರ್ ಉಳಿದ ಕಟ್ಟಿಗೆ ಮೇಲ್ಮೈ ವಿಸ್ತೀರ್ಣ ಲೆಕ್ಕಾಚಾರ ಆಯ್ತು ಅಂದ್ರೆ ಒಂದು ಭಾಗ ಆಯ್ತು ಇನ್ನು ಎರಡನೇ ನೋಡ್ರಿ ಉಳಿದ ಕಟ್ಟಿಗೆ ಘನಫಲ ಅಂದ್ರೆ ಏನು ಆಯತಗಣದ ಘನಫಲದೊಳಗೆ ಏನು ಕಳಿಬೇಕು ಅದನ್ನು ರಂಧ್ರ ಮಾಡಿ ತೆಗೆದು ಹೋಗೋದು ಬಿಟ್ಟಿದ್ದಾರೆ ಅದು ಅಂದರೆ ಶಂಕುವಿನ ಘನಫಲ ಏನು ಮಾಡಬೇಕು ಕಳಿಬೇಕಷ್ಟ ಬಿ ಲೆಕ್ಕಾಚಾರಕ್ಕೆ ಬರೋಣ ಉಳಿದ ಕಟ್ಟಿಗೆಯ ಘನಫಲ ಈಕ್ವಲ್ ಟು ಆಯತಗಣದ ಘನಫಲ ಇದರೊಳಗೆ ಏನು ಮಾಡ್ಬೇಕಂದ್ರೆ ಶಂಕುವಿನ ಘನಫಲವನ್ನು ಕಳಿಬೇಕು ಮೈನಸ್ ಶಂಕುವಿನ ಘನಫಲ ಬರೀ ಶಂಕುವಿನ ಘನಫಲ ಸರಿ ಆಯತಗಣದ ಘನಫಲ ಏನು ಸೂತ್ರ ಎಲ್ ಇಂಟು ಬಿ ಇಂಟು ಎಚ್ ಶಂಕುವಿನ ಘನಫಲಕ್ಕೆ ಸೂತ್ರ ಏನು 1/3 ಪೈ ಆರ್ ಸ್ಕ್ವೇರ್ ಎಚ್ ಎಲ್ ಬಿ ಎಚ್ 30 42 20 30 ಗುಂಡ್ಲೆ 42 ಗುಂಡ್ಲೆ 20 ಮೈನಸ್ 1/3 ಇಂಟು 22/7 ಇಂಟು ತ್ರಿಜ್ಯ 7 ಗುಂಡ್ಲೆ 7 ಗುಂಡ್ಲೆ ಎತ್ತರ 24 ಅದ ಶಂಕುವಿನ ಎತ್ತರ 24 ಅದ ಈಗ 3 ಕಟ್ತೋಕತ್ ನೋಡ್ರಿ ಇದು 3 1 3 8 24 ಈ 7 ಹೊಡೆದು ತೆಗಿರಿ ಮುಂದೆ ಗುಣಾಕಾರ ಮಾಡಿ ಬರೀನು ಬೆಲೆ ನೋಡ್ರಿ 30 ಹಂಗೆ ಇರಲಿ 2 2 4 2 4 8 840 ಆಯ್ತು ಮೈನಸ್ ಇದು 22 8 7 50 3 4 12 ಒಂದು ಕೈಲ
3 ಎಂಟ್ಲೆ 24, 1 25, 2 0 ಅದಾವೆ, 2 0 ಬರೀತೀವಿ. 56 22 ಕೊಡಿಸಿ. 56 × 22. 56 × 22. ಒನ್ 1 2 3 2 ಕಳೀರಿ ಅದನ್ನ. 2 5 2 0 0ದಾಗ ಅದನ್ನ ಕಳೀರಿ. ಇಷ್ಟು ಕಳೆದ್ರೆ ಅಂದ್ರೆ ನಿಮ್ಗೆ ಉಳಿದ ಭಾಗದ ವಿಸ್ತೀರ್ಣ ಸಿಗ್ತದೆ. ಎಷ್ಟು? 2 3 8 ಕ್ಯೂಬಿಕ್ ಸೆಂಟಿಮೀಟರ್ ಅದಲ್ಲ, ಘನಫಲ ಅಲ್ಲ ಇದು, ಕ್ಯೂಬಿಕ್ ಸೆಂಟಿಮೀಟರ್. ಇದು ಕಟ್ಟಿಗೆಯ ಉಳಿದ ಭಾಗದ ಘನಫಲ. ಇನ್ನು ಮೂರನೇದ ಪ್ರಶ್ನೆ ಏನೈತೆ ಅಂದ್ರೆ ನಮ್ಗೆ ಅದರದ್ದು ಪಟ್ಟಿಂದ ತೂಕ ಕಂಡುಹಿಡಿಬೇಕು. ಇನ್ನು ಮೂರನೇ ಪ್ರಶ್ನೆಗೆ ಸಾಗೋಣ. ಏನಪ್ಪ ಅಂತಂದ್ರೆ ಆ ಶಂಕು ಏನೈತಲ್ಲ, ಶಂಕುವಿನ ಭಾಗದ ಘನಫಲ ತೆಗೆದು ನಾವು, ಭಾಗದ ಘನಫಲ 1/3 π r²h, 1/3 π r²h ಅನ್ನೋದು ನಿಮಗೆ ಗೊತ್ತು. ಬೆಲೆಗಳನ್ನು ಹಾಕ್ರಿ. 1/3 × 22/7 ಇಂಟು 3 ಜೆ ಎಷ್ಟೈತಿ? 7 ಐತಲ್ಲ. 7 × 7 ಎತ್ತರ 24 ಐತಿ. 7 7 ಕ್ಯಾನ್ಸಲ್ ಆಗೈತಿ. 3 1 3 8 22 ಗುಂಡ್ಲೆ 56 ಆಗಲೇ ಮಾಡಿರಿ ನೋಡ್ರಿ. 1 2 8 2 1 2 ಕ್ಯೂಬಿಕ್ ಸೆಂಟಿಮೀಟರ್ ನೋಡಿ, ಕರೆಕ್ಟ್ ಹೇಳಿದ್ರಲ್ಲ. 1 2 3 2 ಇಲ್ಲಿ ನೋಡ್ರಿ, 8 2 ಐತಿ ನನ್ನ ಪ್ರಕಾರ, ನಾನು ನೋಟ್ ಮಾಡ್ಕೊಂಡಿದ್ದು. 154 × 8 ಇದೆ. 22 ಒಳ್ಳೆ 8 ಒಳ್ಳೆ 56 ಎಲ್ಲ ಒಂದಲ್ಲ ನೋಡಿ, ಸರಿಯಾಗಿ ನೋಡ್ರಿ. 154 × 8 ಮಾಡಿ ನೋಡ್ರಿ. 154 × 8 ಏಟ ಬರ್ತೈತೆ ನೋಡ್ರಿ. 154 × 8 1 2 3 2 ಐತಿ. ಸರಿ ನೋಡ್ರಿ, ಇಲ್ಲಿ ಏನು ಲೆಕ್ಕದಾಗ ಕೊಟ್ಟಾನಂದ್ರವ, ಇಲ್ಲಿ ನೋಡ್ರಿ, 1 ಘನ ಸೆಂಟಿಮೀಟರ್ 7 ಗ್ರಾಮ್ ಐತಿ. 1 ಘನ ಸೆಂಟಿಮೀಟರ್ 1 ಘನ ಸೆಂಟಿಮೀಟರ್ ಕಟ್ಟಿಗೆಯ ಪುಡಿಯ ತೂಕ ಎಷ್ಟು? 7 ಗ್ರಾಮ್ ಐತಿ. ಇಲ್ಲಿ ಎಷ್ಟು? 1 2 3 2 ಬಂತು ಕ್ಯೂಬಿಕ್ ಸೆಂಟಿಮೀಟರ್. ಕಟ್ಟಿಗೆಯ ಪತ್ರಿಕೆ ಅದ್ರ ತೂಕ ಎಷ್ಟು ಆಗ್ಬೇಕಂದ್ರೆ 1 2 3 2 × 7 ಮಾಡಬೇಕು. 7 2 14 1 ಕೈಲ, 7 3 7 2 14 1 ಕೈಲ, 7 3 21 1 22 2 ಕೈಲ, 2 14 2 16 2 ಕೈ 1 ಕೈಲ, 7 1 7 1 8 8624 ಗ್ರಾಮ್. 8624 ಗ್ರಾಮ್ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಹಾಕ 8624 ಗ್ರಾಮ್. ಅರ್ಥ ಆಯ್ತಲ್ಲ? ಅದು ಮತ್ತು ಗುಣಾಕಾರ ಕರೆಕ್ಟ್ ಹೇಳಿದ್ರಿ ಇಲ್ಲಿ ನೋಡ್ರಿ, ಅಥವಾ ನಾನು ಮಾಡಿದ್ದೇನೆ ಇಲ್ಲಿ ನೋಡ್ರಿ. ಸರಿ ಐತಿ? ಸರಿ, ಇಷ್ಟ ಆದ್ರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಮುಗೀತು.